ಸಹಜವಾಗಿ ಅಶ್ವಿನಿ, ಈ ನೀರಾವರಿ ಎಲ್ಲ ಸ್ವಲ್ಪ ಚೆನ್ನಾಗಿರುವಂಥ ಜಿಲ್ಲೆಗಳಲ್ಲಿ ನೀರಾವರಿ ಆಧಾರಿತ ಕೃಷಿಯನ್ನ ಮಾಡುವಂತಹ ರೈತರು ಅತಿ ಹೆಚ್ಚು ಬೆಳೆಯೋದು ಅಡಿಕೆಯನ್ನೇ. ಅಡಿಕೆ ಉತ್ತಮವಾದ ಇಳುವರಿ ಜೊತೆಗೆ ಲಾಭದಾಯಕವೂ ಕೂಡ ಹೌದು ಅವರಿಗೆ. ಈಗ ಬಹುತೇಕ ಜನ ತೆಂಗಿಗಿಂತಲೂ ಕೂಡ ಕರಾವಳಿ ಮತ್ತೆ ಮಲೆನಾಡು ಈ ಭಾಗದಲ್ಲಿ ಅಡಿಕೆಯನ್ನೇ ಜಾಸ್ತಿ ಹೆಚ್ಚಾಗಿ ಬೆಳೀತಾರೆ. ಹೀಗಿರುವಾಗ ಬಹುತೇಕ ಜನ ಅಡಿಕೆಯನ್ನ ಅವಲಂಬಿಸಿಕೊಂಡಿರುವಾಗ ಈಗ ಅಡಿಕೆಯನ್ನೇ ಆಧರಿಸಿಕೊಂಡು ತಯಾರಾಗುವಂಥ ಗುಟ್ಕಾ ಮತ್ತೊಂದು ಮಗದೊಂದು ಇವುಗಳನ್ನೆಲ್ಲ ಬ್ಯಾನ್ ಮಾಡಿದ್ರು ಅಂತ ಹೇಳಿ ಆದರೆ ಇವರ ಬೇಡಿಕೆ ಆಗ ಕಮ್ಮಿ ಆಗುತ್ತೆ, ಆಗ ಬೆಲೆ ಕಡಿಮೆ ಆಗುತ್ತೆ. ಈಗ ಒಳ್ಳೆ ರೇಟು ಕೂಡ ಇದೆ ಅಡಿಕೆಗೆ. ಜನರ ಆತಂಕ ಏನು ಕೇಳಿದರೆ, ನೀವು ಗುಟ್ಕಾವನ್ನು ನಿಷೇಧ ಮಾಡಿದ್ದೀರಿ, ನಮ್ಮ ಅಡಿಕೆಗೆ ಸಹಜವಾಗಿ ಬೇಡಿಕೆ ಕಮ್ಮಿ ಆಗುತ್ತೆ, ಬೆಲೆ ಕಮ್ಮಿ ಆಗುತ್ತೆ, ನಮ್ಮ ಬದುಕು ಬೀದಿಗೆ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಕೊಡ್ತಿರುವಂಥ ಕಾರಣ ಏನು ಕೇಳಿದರೆ, ಆರೋಗ್ಯದ ದೃಷ್ಟಿಯಿಂದ ಇದು ಬಹಳ ಅಪಾಯಕಾರಿಯಾಗಿದೆ. ಎಷ್ಟೋ ಜನ ಕ್ಯಾನ್ಸರ್ನಂತಹ ಮಾರಕವಾದಂಥ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಕೆಲವರು ಅಡಿಕ್ಟ್ ಆಗಿ ಈ ನಿಕೋಟಿನ್ ಯುಕ್ತವಾದಂಥ ಪಾನ್ ಮಸಾಲ ಇದಕ್ಕೆಲ್ಲ ಅಡಿಕ್ಟ್ ಆಗಿ, ಗುಟ್ಕಾಕ್ಕೆಲ್ಲ ಅಡಿಕ್ಟ್ ಆಗಿ ತಮ್ಮ ಜೀವನ ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಈ ಕಾರಣದಿಂದ ನಾವು ನಿಷೇಧ ಮಾಡಿದ್ದೀವಿ 1 ವರ್ಷಗಳ ಕಾಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಆರೋಗ್ಯ ಮಂತ್ರಿಗಳು UT ಖಾದರ್ ಅವರು ಹೇಳ್ತಾ ಇದ್ದಾರೆ, ನಿಕೋಟಿನ್ ಯುಕ್ತ ಗುಟ್ಕಾವನ್ನು ಮಾತ್ರ ನಾವು ಬ್ಯಾನ್ ಮಾಡಿದ್ದೀವಿ 1 ವರ್ಷ ಅಂತೇಳಿ ಹೇಳ್ತಾ ಇದ್ದಾರೆ. ಸಹಜವಾಗಿ ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಡಿಕೆಯನ್ನು ಬೆಳೀತಾರೆ. ಬೆಳೆದವರು ಅಲ್ಲಿ ತಯಾರಾಗುವಂಥ ಪಾನ್ ಮಸಾಲ ಇಲ್ಲಿಗೆ ಬರೋದಿಲ್ವಾ? ಯಾವ ರೀತಿಯ ಲೆಕ್ಕಾಚಾರ ಇದು? ರೈತರಿಗೆ ನೀವೇನಾದರೂ ಇಂಥದ್ದೊಂದು ದೊಡ್ಡ ತೀರ್ಮಾನ ಮಾಡುವಾಗ ಪರ್ಯಾಯವಾಗಿ ಅವ್ರಿಗೆ ಬೇರೆ ಉತ್ಪನ್ನಗಳಿಗೆ ಅಡಿಕೆಯನ್ನು ಮಾರಾಟ ಮಾಡೋದ್ರ ಬಗ್ಗೆ ಅಥವಾ ಬೇರೆ ಬೇರೆ ಉತ್ಪನ್ನಗಳಿಗೆ ಇದನ್ನು ಬಳಸೋದ್ರ ಬಗ್ಗೆ ನೀವೇನಾದರೂ ಪರ್ಯಾಯವಾದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಾ? ದೂರಾಲೋಚನೆ ಏನಿದೆ? ಇದೆಲ್ಲವೂ ಈಗ ಎಲ್ಲರ ಮುಂದೆ ಇರುವಂಥ ಪ್ರಶ್ನೆಗಳು. ಸಹಜವಾಗಿ ನೀವು ಕೂಡ ಇಂಥದ್ದೇ ಒಂದು ಆತಂಕವನ್ನು ಹೊಂದಿದ್ದೀರಿ ಅನ್ನೋದು ನಮ್ಮ ಭಾವನೆ. ನೀವು ಕರೆ ಮಾಡಿ ನಮ್ಮ ಜೊತೆಲಿ ಮಾತಾಡ್ಬೋದು, ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚಿಕೊಳ್ಬೋದು. ಮುಕ್ತ ವೇದಿಕೆನ ಪ್ರತಿದಿನ ರಿಪಬ್ಲಿಕ್ ಕನ್ನಡ ಮುಂಜಾನೆ ಮುನ್ನೋಟದಲ್ಲಿ ನಿಮ್ಗೆ ಒದಗಿಸಿಕೊಡ್ತಾ ಇದೆ. ಇವತ್ತು ಕೂಡ ಅಡಿಕೆ ಬೆಳೆಗಾರರಿಗೆ ಸಂಕಷ್ಟ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸರ್ಕಾರದ ದೂರಾಲೋಚನೆ, ಪರ್ಯಾಯ ವ್ಯವಸ್ಥೆಗಳೇನು, ಇದು ಒಳ್ಳೆಯದಾಯ್ತಾ ಅಥವಾ ಕೆಟ್ಟದಾಗುತ್ತಾ ಏನು ಅನ್ನೋದ್ರ ಬಗ್ಗೆ ಮಾತಾಡಿ. ಗುಟ್ಕಾ ನಿಷೇಧ ಲಕ್ಷಾಂತರ ಅಡಿಕೆ ಬೆಳೆಗಾರರ ನಿದ್ದೆಗೆಡಿಸಿದೆ. ಹಾಗಿದ್ರೆ ಗುಟ್ಕಾ ನಿಷೇಧದಿಂದ ಅಡಿಕೆ ಮಾರಾಟದಲ್ಲಿ ಕುಂಠಿತ ಆಗುತ್ತಾ? ಅಡಿಕೆ ಬೆಳೆಗಾರರ ಆತಂಕ ಏನು? ಏಕಾಏಕಿ ಗುಟ್ಕಾ ಬ್ಯಾನ್ ಮಾಡಿದ್ದು ಸರಿನಾ ತಪ್ಪಾ? ಈ ಬಗ್ಗೆ ಅಭಿಪ್ರಾಯವನ್ನು ಮೆಸೇಜ್ ಮಾಡಿ, ಕಾಲ್ ಮಾಡಿ, ಎಕ್ಸ್ ಖಾತೆಯಲ್ಲೂ ಕೂಡ ನೀವು ನಮ್ಮ ಜೊತೆಲಿ ಹಂಚಿಕೊಳ್ಳಬಹುದಾಗಿದೆ. ರೈಟ್. ಈ ಹಿಂದೆ ಒಂದು ಮಾತಿತ್ತು, ಈ ಅಡಿಕೆಯಲ್ಲಿ ಕದ್ದ ಮಾನ ಆನೆ ಕೊಟ್ಟರು ಬರಲ್ಲ ಅಂತ. ಈಗ ಹೌದು, ಈಗ ಇರೋವಂಥ ಪ್ರಶ್ನೆ ಅಂತಂದ್ರೆ, ಅಡಿಕೆಗೆ ಇರೋವಂಥ ಆ ಮಾನ ಇತ್ತಲ್ಲ ಅದು, ಅಥವಾ ಅದಕ್ಕೆ ಇದ್ದಂಥ ಒಂದು ಗೌರವ ಈ ಪಾನ್ ಅನ್ನೋದಕ್ಕಿಂತಲೂ ಗುಟ್ಕಾ ಅದು ಕಸಿದ್ಕೊಂಡಿತ್ತು ಎಲ್ಲೋದ್ ಕಡೆ. ಈ ಗುಟ್ಕಾ ಬ್ಯಾನ್ ಆಗೋದ್ರಿಂದ ಈಗ ಅಡಿಕೆಗೆ ಆ ಮಾನ ಮತ್ತೆ ಬರುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕಿದೆ. ಯಾಕಂದ್ರೆ ನೀವು 80s ಹಿಂದೆ ಹೋದ್ರೆ ಪ್ರತಿದಿನ ಊಟ ಆದ ನಂತರ ತಾಂಬೂಲ, ಈ ಎಲೆ ಅಡಿಕೆ ಸುಣ್ಣ ಹಾಕೊಂಡು ತಿನ್ನೋದು ಪ್ರತಿಯೊಂದು ಮನೆಗಳಲ್ಲೂ ನಾವು ನಮ್ಮ ತಾತ ಇವರನ್ನೆಲ್ಲ ಗಮನಿಸ್ತಾ ಇದ್ವಿ. ಆದರೆ ಆ ನಂತರ ಈ 90s ಆ ಸಂದರ್ಭದಲ್ಲಿ ಈ ಗುಟ್ಕಾ ಇದೆಲ್ಲವೂ ಬಂದ ನಂತರದಲ್ಲಿ ಆ ಅಡಿಕೆ ತಿನ್ನುವಂಥ ಪದ್ಧತಿನೇ ಕಳೆದೋಯ್ತು. ತಾಂಬೂಲ ಕೊಡೋದು ಅಂತಂದ್ರೆ ಆ ಅಡಿಕೆಗಿರುವಂತಹ ಗೌರವ ನೋಡಿ ಎಷ್ಟು ಮಟ್ಟಿಗೆ ಅಂತಂದ್ರೆ, ನೀವು ಸ್ನೇಹ ಸಂಬಂಧ ಬೆಳೆಸ್ಕೊಳ್ತಾ ಇದ್ದೀವಿ ಅನ್ನೋದನ್ನ ತೋರಿಸುತ್ತೆ. ಆದರೆ ಈಗ ಈ ಗುಟ್ಕಾ ಎಲ್ಲವೂ ಬಂದ ನಂತರದಲ್ಲಿ ಇಂಥದ್ದೆಲ್ಲ ವಿಚಾರಗಳು ಚರ್ಚೆಗಳು ಆಗ್ತಾ ಇರೋದು. ಹಾಗಾಗಿ ಅಡಿಕೆಗೆ ಮತ್ತೆ ಆ ಒಂದು ರೀತಿಯಲ್ಲಿ ಮಾನಬದ್ಧ ಒಂದಷ್ಟು ಗೌರವಗಳು ಮತ್ತೆ ವಾಪಸ್ ಈ ಗತಕಾಲದ ಮಾನ ವಾಪಸ್ ಬರಬೇಕು ಅನ್ನುವಂಥ ಒಂದಷ್ಟು ವಿಚಾರ ಈ ಬ್ಯಾನ್ನಿಂದ ಅದಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕರು ಮಾತಾಡಿದ್ದಾರೆ, ಏನು ಹೇಳ್ತಾ ಇದ್ದಾರೆ. ಈ ಪಕ್ಷಾತೀತವಾಗಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಅಂದರೆ ಕೇವಲ BJP ಮಾತ್ರ ವಿರೋಧ ಮಾಡ್ತಾ ಇರೋದಲ್ಲ, ಸ್ವಪಕ್ಷದಲ್ಲೂ ಕೂಡ ಈ ಒಂದಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಅದಕ್ಕೆ ಕಾರಣ ಏನು ಹೇಳ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಎಲ್ಲೋ ಒಂದು ಕಡೆ ರೈತರ ಮೇಲೆ, ಅಡಿಕೆ ಬೆಳೆಗಾರರ ಮೇಲೆ ಗದಾಪ್ರಹಾರ ಮಾಡುವಂಥ ಪ್ರಯತ್ನ ಅಥವಾ ಷಡ್ಯಂತ್ರ ನಡೆದಿದೆಯಾ ಅನ್ನುವ ಗುಮಾನಿ ರಾಜ್ಯದ ಅಡಿಕೆ ಬೆಳೆಗಾರರಲ್ಲಿ ಇವತ್ತು ಮೂಡಿರುವಂಥದ್ದು. ತಮಗೆ ತಿಳಿದಿದೆ, ಇವತ್ತು ಮಲೆನಾಡು, ನಮ್ಮ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಕರಾವಳಿ ಭಾಗದಲ್ಲಿ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅಡಿಕೆನ ಬೆಳೀತಕ್ಕಂಥದ್ದು. ರಕ್ಷಣೆ ಕೊಡಬೇಕು ಅಂತ ಹೇಳುವಂಥದ್ದನ್ನು ನಾವು ಒತ್ತಡ ಹಾಕಿದ್ದೇವೆ, ಒತ್ತಾಯ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ರೈತರಿಗೆ, ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗದಿದ್ದ ಹಾಗೆ ನಾನು ಗಮನಿಸ್ತೀನಿ ಅಂತೇಳಿ ಹೇಳಿ ನಿನ್ನೆ ದಿನ ಹೇಳಿದ್ದಾರೆ. ಹಾಗಾಗಿ ನಮಗೆ ಒಂದು ನಂಬಿಕೆ ಇದೆ, ಭರವಸೆ ಇದೆ. ಮುಖ್ಯಮಂತ್ರಿಗಳು ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗದಿದ್ದ ಹಾಗೆ ನೋಡ್ಕೊಳ್ತಾರೆ ಅನ್ನುವಂಥ ಭರವಸೆ ಇದೆ. ಬೆಳಗಾವಿಯಿಂದ
ಚಾಮರಾಜನಗರದವರೆಗೆ ಹೆಚ್ಚು ಕಡಿಮೆ ಪಶ್ಚಿಮ ಘಟ್ಟ ಪ್ರದೇಶಗಳು ಮತ್ತು ಅದರ ಆಸುಪಾಸಿನಲ್ಲಿರ್ತಕ್ಕಂಥ ಜಿಲ್ಲೆಗಳು ಪ್ರಮುಖ ವಾಣಿಜ್ಯ ಬೆಳೆ, ರೈತರ ಪ್ರಮುಖ ವಾಣಿಜ್ಯ ಬೆಳೆ ಅಡಿಕೆ. ಈ ಸರ್ಕಾರ ಗುಡ್ಕಾ ನಿಷೇಧದ ಪ್ರಸ್ತಾಪವನ್ನು ಮುಂದಿಟ್ಟಿದೆ. ಏಕಾಏಕಿ ಜ್ಞಾನ ಕರೆ ಮಾಡಿ ನಮ್ಮ ಜೊತೆ